ನಿಮ್ಗೆ ನಿಮ್ಮನ್ನ ದೇವ್ರೇ ಕಳ್ಸ್ಕೊಟ್ಟಿದ್ದಾನೆ ಸರ್, ನಮ್ಮಂತರನ್ನ ಕಾಪಾಡೋಕೆ ನೀವು ನನಗೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಒಬ್ಬಳನ್ನೇ ಉಳಿಸಿಲ್ಲ ಸರ್, ನಮ್ಮ ಫ್ಯಾಮಿಲಿನೆಲ್ಲ ಉಳಿಸಿದ್ದೀರಿ ಸರ್. ಆಕ್ಚುಲಿ ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲ್ ಅಂತಾನೆ ಗೊತ್ತಿರಲಿಲ್ಲ ಸರ್. ಫಸ್ಟ್ಗೆ ಬಂದಾಗ ನನಗೆ ನಂಬಿಕೆನೇ ಇರಲಿಲ್ಲ ಸರ್, ಏನಾಗುತ್ತೋ ಏನೋ ಅನ್ನೋ ಥರ ಬಂದೆ ಸರ್. ನಮ್ಮನ್ನ ಚೆನ್ನಾಗಿ ಓಡಾಡೋ ಮಾಡ್ಬೇಕು ಹಾಸ್ಪಿಟ್ಲ್ ಅಂತಾನೆ ಗೊತ್ತಿರಲಿಲ್ಲ ಸರ್. ಫಸ್ಟ್ಗೆ ಬಂದಾಗ ನನಗೆ ನಂಬಿಕೆನೇ ಇರಲಿಲ್ಲ ಸರ್, ಏನಾಗುತ್ತೋ ಏನೋ ಅನ್ನೋ ಥರ ಬಂದೆ ಸರ್. ಆಮೇಲೆ ನನಗೆ ಕ್ಯೂರ್ ಆದಮೇಲೆ ಒಂದು ದೇವ್ರ ಮಾಡಿದ್ದು ಕಮ್ಮಿ ಆಗಿದೆ ಸರ್. ಏನೇನೆಲ್ಲ ಆಕ್ಚುಲಿ ಸೂಸೈಡ್ ಮಾಡ್ಕೊಂಡು ಹೋಗಿತ್ತು ಸರ್, ಫಂಕ್ಷನ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನೋವಿಗೆ ಹೌದು ಸರ್. ಮನೇಲಿ ಮಕ್ಕಳು ಬಂದ್ರೆ ಅವ್ರಿಗೆ ಏನೋ ಪ್ರೀತಿಯಿಂದ ಒಂದು ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸರ್. ಇವಾಗೆಲ್ಲ ಚೆನ್ನಾಗಿದೆ ಸರ್, ಅವರು ಖುಷಿ ಪಡ್ತಾರೆ ಬಂದ್ರೆ, ಅಮ್ಮ ನಿನ್ಗೆ ಏನ್ ಮಾಡ್ಕೊಡ್ದಿದ್ರು ಪರವಾಗಿಲ್ಲ, ಎಷ್ಟೇ ಹ್ಯಾಪಿಯಾಗಿ ಓಡಾಡ್ತೀಯ ಅಂತ. ತುಂಬಾ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇದ್ವಾದಾಗಿ ನಂಗೆ ಇರ್ಬೇಕಂತಾನೆ ಅನ್ಸಿರ್ಲಿಲ್ಲ ಸರ್. ಒಂದಿನ ವಿಡಿಯೋ ನೋಡ್ಬೇಕಾದ್ರೆ ನಿಮ್ದು ಬಂತು ಸರ್, ಅವಾಗ ನೋಡ್ಬಿಟ್ಟು ಇಮಿಡಿಯೇಟ್ಲಿ ನಾನು 1 ವೀಕಿಗೆ ಬಂದೆ ಸರ್. ನಾನು ನಮ್ದು ಅನ್ನೊಂದು ಅಲ್ಲೇ ಸರ್, ಅಮರಾಪುರ ಪಕ್ಕದಲ್ಲೇ ಅಲ್ಲಿ ಸರ್. ಹೌದು ಸರ್. ಆಕ್ಚುಲಿ ನಮ್ಮ ಯಜಮಾನ್ರು ಅಲ್ಲಿಗೆ ಹೋದ್ರೆ ಕ್ಯೂರ್ ಆಗುತ್ತಾ ಅಂದ್ರು, ಏನು ನೋಡೋಣ ಇಷ್ಟೇ ಪ್ರಯತ್ನ ಅಂತ ಬಂದಿದ್ರು ಸರ್. ಸುಮಾರು ಒಂದು 2 ಇಯರ್ಸ್ ಹೊರಾಗಿದ್ದೀನಿ ಸರ್. ಇದರಿಂದ ಸರ್ ಇದು ಫುಲ್ ಶೋಲ್ಡರ್ ಪೇನ್ ಬರೋದು ಸರ್, ಮಂಡಿ ಸರ್. ಅಸಲ್ ನಾನು ಕೂತ್ರೆ ಯಾರ್ದು ಸಪೋರ್ಟ್ ತಗೊಂಡು ನಾನು ಹೇಳ್ಬೇಕಿತ್ತು ಸರ್. ನೆಕ್ ಪೇನ್ ಇತ್ತು ಸರ್, ಅದು ಇಲ್ಲ ಸರ್. ಈಗ ನೆಕ್ ಪೇನ್, ಮಂಡಿ ನೋವು, ಶೋಲ್ಡರ್ ಪೇನ್. ಮೇಲಾಗಿ ಒಂದು ಏನು ವೆಯ್ಟ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ ಸರ್ ನನಗೆ. ಇವಾಗ ಆರಾಮಾಗಿ ನಾನು ಎಲ್ಲ ಕ್ಯಾರಿ ಮಾಡ್ತೀನಿ ಸರ್. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಒಬ್ರು ಯಾರಾದ್ರೂ ಜೊತೆಗಿದ್ರು ಮಾತ್ರ ಹೋಗ್ಬೇಕು ಅನ್ಸೋದು ಸರ್. ನಿಮ್ಮಿಂದ ನನಗೆಲ್ಲ ಒಳ್ಳೆಯದಾಗಿದೆ ಸರ್. ಇದು ದುಃಖದ ಕಣ್ಣೀರ, ಆನಂದ ಭಾಷಣ ಎರಡು ಸರ್. ಬರ ಇದಿಲ್ಲ ಸರ್, ನಮ್ಮ ಅಮ್ಮಂಗೆ ನಾನು ಹೇಳಿದೆ ನಂಗೆ ವಾಸಿಯಾಗಿ ಅವಶ್ಯಕತೆ ಇಲ್ಲ ನಿಮ್ಗೆ. ಆಕ್ಚುಲಿ ಏನು ಮಾತ್ರೆ ಕೊಡ್ತಿಲ್ಲ ಇವತ್ತು, ಜಸ್ಟ್ ಒಂದು 2 ಮಾತ್ರೆ ಕೊಡ್ತೇನೆ. ಸ್ವಲ್ಪ ಒಂದು 2-3 ಮಂತ್ಸ್ ಆದ್ಮೇಲೆ ಸ್ಟಾಪ್ ಮಾಡಿ ವಿಟಮಿನ್. ನಂಗೆ BP ಒಂದು ಆದ್ರೆ ನಂಗೆ ಟ್ರಾವೆಲ್ ಇಂದ BP ಜಾಸ್ತಿ ಆಗುತ್ತೆ ಸರ್. ನಮ್ಮ ಊರಲ್ಲಿ ಇದ್ರೆ ನಾರ್ಮಲ್ ಮೆಗ್ನೀಷಿಯಮ್ ಫುಟ್ ಬಾತ್ ಮಾಡಿ BPಗೆ. ಬಾಳೆಕಾಯಿ ತಿನ್ನಿ, ಮತ್ತೆ ಬೀಟ್ರೋಟ್ ತಿನ್ನಿ ಜಾಸ್ತಿ. ಬಾಳೆಕಾಯಿ ಪಲ್ಯ ವಾರದಾಗ 2-3 ದಿನ ಕಂಪಲ್ಸರಿ ತಗೊಳ್ಳಿ. BP ಏನು ದೊಡ್ಡ ಕಾಯಿಲೆ ಏನಲ್ಲ, BP ಅನ್ನೋದೊಂದು ಸಿಂಪ್ಟಮ್ ಅಷ್ಟೇ. ಇವತ್ತು ನೀವು ನನಗೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಒಬ್ಬಳನ್ನೇ ಉಳಿಸಿಲ್ಲ ಸರ್, ನಮ್ಮ ಫ್ಯಾಮಿಲಿನೆಲ್ಲ ಉಳಿಸಿದ್ದೀರಿ ಸರ್. ಓಕೆ, ಒಟ್ಟು ವಾಸಿ ಆಗ್ತಿದೆಯಲ್ಲ, ಅಷ್ಟು ನಂಬಿಕೆಯಿಂದ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಿಮಗೆ ಸರ್? ಆಲ್ಮೋಸ್ಟ್ ಇಲ್ಲಿಗೆ ಒಂದು 300 ಕಿಲೋಮೀಟರ್ ಆಗುತ್ತೆ ಸರ್. 2 ಬಸ್ ಹತ್ತಿ ಇಳಿದು ಬರಬೇಕು. ಬೇರೆ ರಾಜ್ಯದಿಂದ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬಂದು ನಿಮ್ಗಿಷ್ಟು ನಂಬಿಕೆ ಇಟ್ಕೊಂಡು ಬಂದಿದ್ದೀರಿ. ಬಂದಿರೋದಕ್ಕೆ ಇಷ್ಟು ವೆಯ್ಟ್ ಲಾಸ್ನೂ ಆಗಿದ್ದೀನಿ ಸರ್. 75 kgs ಇದೆ ಸರ್, ಈಗ 70 ಇದ್ದೀನಿ ಸರ್. 5 kg ಚೆನ್ನಾಗಿದೆ. ಈ ತರ ಮೆಡಿಸಿನ್ ಇರುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಎಲ್ಲೋದ್ರೂ ತುಂಬಾ ಜನ ಹೇಳ್ಯಾರ ಸರ್, ಇಷ್ಟ ನೀನ್ ಲೈಫ್ ಇರೋವರೆಗೂ ಹಿಂಗಿರ್ಬೇಕಾದ್ರೆ ಕೆಲವು ಎಕ್ಸರ್ಸೈಸ್ ಹೇಳ್ಕೊಟ್ಬಿಟ್ಟು ಪೇನ್ ಕಿಲ್ಲರ್ ಕೊಟ್ಬಿಡೋರು ಸರ್, ಅಷ್ಟೇ. ಪೇನ್ ಕಿಲ್ಲರ್ ತಗೊಳ್ತಾ ಇರೋದು, ಪೇನ್ ಕಿಲ್ಲರ್ ಪವರ್ ಸರ್. ಡೈಲಿ ಪೇನ್ ಕಿಲ್ಲರ್ ಹಾಕೊಂಡ್ರೆ ಮಾತ್ರನೇ ನಾನು ಕೆಲಸ ಮಾಡ್ತಿದ್ದಿದ್ದು ಸರ್. ಪೇನ್ ಕಿಲ್ಲರ್ ಇಲ್ಲ ಅಂದ್ರೆ ನಂಗೆ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಸರ್. ನಾನು ಆ ತರ ಸಫರ್ ಆಗಿ ಸರ್ ಇಲ್ಲಿ ಬಂದು ಫಸ್ಟ್ ಡೇ ಇಂದ ನಾನು ಪೇನ್ ಕಿಲ್ಲರ್ ಅನ್ನೋದನ್ನ ಯೂಸ್ ಮಾಡಿಲ್ಲ ಸರ್. ಇಲ್ಲಿ ಕೊಟ್ಟಿದ್ರು ಸರ್, ಬಟ್ ಅದನ್ನ ನಾನು ಯೂಸ್ ಮಾಡ್ಲಿಲ್ಲ ಸರ್. 5 ದಿನಕ್ಕೆ ಕೊಟ್ಟಿರ್ತೀವಿ, ಅದನ್ನ ಯೂಸೇ ಮಾಡ್ಲಿಲ್ಲ ಸರ್. ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಯೂಸ್ ಮಾಡ್ಬೇಡ, ಅದಿಟ್ ಆಗ್ಬಿಡುತ್ತೆ, ಇದೇ ಹಾಕ. ನಂಗೆ ಜ್ವರ ಬಂದಿದ್ದು ಸರ್. ಜ್ವರ ಬಂದ್ರೆ ನಾನು ಟ್ಯಾಬ್ಲೆಟ್ಸ್ ಸರ್, ನಿಮ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಕೊಂಡೆ ಸರ್, ಅದ್ರಲ್ಲೇ ಇದಾಯ್ತು ಸರ್. ಅದು ಇದೊಂದು ಸರಿ ಸರ್. ನಮ್ಗೆ ನಮ್ಮ ಅಮ್ಮಂಗೆ ಸ್ವಲ್ಪ ಮೆಡಿಸಿನ್. ನಮ್ಮ ಅಮ್ಮರದು ಏನ್ ಗೊತ್ತಾ ಪ್ರಾಬ್ಲಮ್? ಅವ್ರದ್ದು ಗರ್ಭಕೋಶ ತೆಗೆದ ಮೇಲೆ ತುಂಬಾ ಆಸ್ಟಿಯೋಪೊರೋಟಿಕ್ ಇದೆ ಬೋನ್ಸ್, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ 30% ಕಡಿಮೆ ಆಗಿದೆ ಅಂತ ಹೇಳಿದೆ. ಇನ್ನೊಂದು 70% ಇದೆ. ಇನ್ನೊಂದು 2 ಅದು ಡ್ರಿಪ್ ಹೇಳಿದ್ನಲ್ಲ, ಡ್ರಿಪ್ ಒಂದು ಸ್ವಲ್ಪ ರೆಗ್ಯುಲರ್ ಆಗಿ ಹೋಗ್ಲಿ. ಆ ಡ್ರಿಪ್ ಮುಗಿಯೋಟಕ್ಕೆ ಆಲ್ಮೋಸ್ಟ್ 80-90% ಸರಿ ಆಗ್ತದೆ. ಅವ್ರದ್ದು ಅಂತಂದ್ರೆ ಇಲ್ಲ, ಮೇನ್ಲಿ ಅವ್ರಿಗಿಂತ ಅವ್ರದ್ದು ನಮಗೆ ದೇವ್ರೇ ಕಳ್ಸ್ಕೊಟ್ಟಿದ್ದಾನೆ ಸರ್, ನಮ್ಮಂತರನ್ನ ಕಾಪಾಡೋಕೆ. ಇಷ್ಟು ದಿನ ದುಃಖ ಬರ್ತಿರ್ಲಿಲ್ಲ ಸರ್, ಇವತ್ತು ನನ್ನ ಹ್ಯಾಪಿನೆಸ್ಗೆ ಬರ್ತಿರೋದು ಸರ್. ಅದು ನಿಮ್ಮ ತಾಯಿಯವ್ರಿಗೆ ಹೇಳ್ತಿದ್ರು ಅಳ್ಬೇಡಿ ಅಂತ, ನೀವು ಹೇಳ್ತಿದ್ದೀರಾ?
ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಅಮ್ಮ ಒಂದ್ ಸ್ವಲ್ಪ ಮೆಡಿಸಿನ್ ಅಲ್ಲಿ ಇದನ್ನ ಮಾಡ್ಕೊಡಿ ಅಷ್ಟೇ ಸರ್, ಯಾಕಂದ್ರೆ ಅವ್ರಿಗೆ ನೋಡ್ಕೊಳ್ಳೋರು ಯಾರಿಲ್ಲ ಸರ್. ಡೋಂಟ್ ವರಿ, ವಿಲ್ ಟೇಕ್ ಕೇರ್. ಫೈನಾನ್ಷಿಯಲ್ ಆಗಿ ನಾನೇ ನೋಡ್ಕೋಬೇಕು, ನಂದು ವ್ಯವಸಾಯನೇ ಸರ್. ಅಂದ್ರೆ ವ್ಯವಸಾಯದಲ್ಲಿ ಇದ್ಕೊಂಡು ಇಷ್ಟು ನಾವು ತಿನ್ಕೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ರಿ ಅಂತ ಅದು ನಮ್ಮ ಯಜಮಾನ್ರು ಸಪೋರ್ಟ್ ಸರ್. ಏನು ಮಾಡಕ್ ಬರ್ತಾ ಇರ್ಲಿಲ್ಲ ಸರ್ ಅವರು. ನೀನ್ ರೆಸ್ಟ್ ಮಾಡು ಪರವಾಗಿಲ್ಲ ಅಂತ ಕ್ಯಾಂಟೀನ್ ಇಂದ ಊಟ ತಂದ್ಕೊಡೋರು ಸರ್ ಅವ್ರಿಗೆ. ಬೇರೆ ಕೆಲಸ ನಿಮಗೆ ಇದು ನೋವು ಹೆಂಗ್ ಸ್ಟಾರ್ಟ್ ಆಯ್ತು ಆಕ್ಚುಲಿ? ಅದು ಸರ್ ಒಂದು ಇಲ್ಲಿಗೆ 2 years ಬ್ಯಾಕ್ ಸರ್ ಸಡನ್ ಆಗಿ ಸ್ಟಾರ್ಟ್ ಆಯ್ತು ಸರ್. ನಂಗೆ ಅವತ್ತು ಹಿಂಗೆ ನಿಂತ್ಕೊಂಡು ಓಡಾಡಕ್ಕೂ ಆಗ್ತಾ ಇರಲಿಲ್ಲ ಸರ್. ಹಿಂಗೆ ಮಾಮೂಲಿ ಕೆಳಗೆ ನೆಲದಲ್ಲಿ ಹಿಂಗೆ ಚಿಕ್ಕ ಮಕ್ಳ ಥರ ದಗ್ಗಾಡ್ಕೊಂಡು ಓಡಾಡ್ತಿದ್ದೆ ಸರ್. ಅದು ಅವಾಗ ಹೋಗಿ ಒಂದು ಹಾಸ್ಪಿಟಲ್ಗೆ ತೋರಿಸಿದ್ವಿ ಸರ್. ಅವ್ರು ಪೇನ್ ಕಿಲ್ಲರ್ ಕೊಟ್ಟರು, ಪರವಾಗಿಲ್ಲ ಅನ್ನಿಸ್ತು ಸರ್. ಮತ್ತೆ ಸ್ಟಾರ್ಟ್ ಆಯಿತು ಸರ್. ಹೋದರೆ ಅವರು ಅದೇ ಮಾಮೂಲಿ ಅದೇ ಸರ್ ಪೇನ್ ಕಿಲ್ಲರ್ಸ್ ಅವ್ರು ಕೊಟ್ಟರು. ಇನ್ನು ಮಂಡಿ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸರ್ ನನಗೆ. ಅದು ಹಾಂ, ಬಟ್ ಅಷ್ಟೊಂದೆಲ್ಲ ಅಮೌಂಟ್ ನಮ್ಮ ಹತ್ರ ಇಲ್ಲ ಸರಿ, ನೋಡೋಣ ಬಿಡು ಹೆಂಗೋ ಅಂತ ಹೇಳಿ ಲಾಸ್ಟ್ ಸರ್ ಫೈನಲ್ ಡೇ ನೀವು ನನಗೆ ಆ ರೀಲ್ಸ್ ನೋಡಿ ನನಗೆ ನನ್ನ ಲೈಫ್ ಸೇವ್ ಮಾಡಿದ್ರಿ, ನನ್ನ ಆರೋಗ್ಯನೂ ಸೇವ್ ಮಾಡಿದ್ರಿ ಸರ್. ನಿಜ ಅಂದ್ಕೊಂಡು ನಾನು ಆ ವಿಡಿಯೋ ನೋಡಿ ಅವತ್ತು ಸುಮ್ಮನೆ ಕುತ್ಕೊಂಡು ಲಾಸ್ಟ್ ನನ್ನ ಮಕ್ಕಳನ್ನೆಲ್ಲ ಫೋಟೋ ನೋಡೋಣ ಅಂತ ನಾನು ಮೊಬೈಲ್ ಓಪನ್ ಮಾಡಿದ್ದು ಸರ್. ಅದು ಸುಳ್ಳಂತ ಹೇಳಲ್ಲ ಸರ್. ನಾನು ಅವತ್ತು ನಿಮ್ಮ ರೀಲ್ಸು ನನಗೋಸ್ಕರನೇ ಅದು ದೇವರೇ ಕಳಿಸಿದ್ನು ಅನ್ಸುತ್ತೆ ಸರ್. ನನ್ನ ಅದು ಎಲ್ಲರೂ ಹೇಳೋದು ಒಂದೇ ತರ ಇರುತ್ತೆ, ಬಟ್ ನಾನು ಆ ತರ ಹೇಳ್ತಿಲ್ಲ, ನಂಗೆ ಅನುಭವದಿಂದ ಹೇಳ್ತಾ ಇದೀನಿ ಸರ್. ಅದು ಕರೆಕ್ಟ್. ಯಾಕಂದ್ರೆ ನೀವು ಆ ತರ ಆ ಸ್ಟೇಜ್ ಲಾಸ್ಟ್ ಸ್ಟೇಜ್ ಇನ್ನೇನು ನೀವು ಫೋಟೋ ನೋಡಕ್ಕಂತ ಮೊಬೈಲ್ ಓಪನ್ ಮಾಡಿದ್ರ ಅಂದ್ರೆ ಅದು ಎಷ್ಟು, ಯಾಕಂದ್ರೆ ಹಾಸ್ಟೆಲಿಂದ ಮಕ್ಕಳು ಬಂದ್ರೆ ಅವ್ರಿಗೆ ಪ್ರೀತಿಯಿಂದ ಏನು ಮಾಡ್ಕೊಡಕ್ಕೆ ಆಗ್ತಾ ಇರ್ಲಿಲ್ಲ ಸರ್. ಮಕ್ಕಳು ಏನು ಓದ್ತಾ ಇದ್ದಾರೆ? ಮಗಳದ್ದು ಬಿಟೆಕ್ ಸರ್, ಮಗ ಇಂಟರ್ಮೀಡಿಯೇಟ್ ಓದ್ತಾ ಇದ್ದಾನೆ ಸರ್. ಬಿಟೆಕ್ ಎಷ್ಟನೇ ಸೆಮ್? 4th ಸೆಮ್ ಸರ್. ಯಾವ ಸಬ್ಜೆಕ್ಟ್? ಎ ತಾನಿದೆ. ಎ ಓ, ಯಾವ ಕಾಲೇಜಲ್ಲಿ ಸರ್? ನಮ್ದು ಅಲ್ಲ, ಅವ್ರದ್ದು ಯಾವ ಕಾಲೇಜ್ ಮಗಳದು? ಅವ್ರದ್ದು PVKK ಅಂತ ಸರ್ ಯೂನಿವರ್ಸಿಟಿ. ಯಾವ ಊರಲ್ಲಿ? ಅನಂತಪುರ ಸರ್. ಅನಂತಪುರದಲ್ಲಿ. ಓಕೆ. ಅದು ನಮಗೆ ನಮ್ಮ ಸ್ವಲ್ಪ ನಮ್ಮ ಮನೆ ಪೊಲೀಸ್ ಸ್ಟೇಷನ್ ಇದೆ, ಅದು ಫ್ರೀ ಸಿಕ್ ಮಾಡ್ತಾರೆ ಬಟ್ ಹೆಂಗೆ ಚೆನ್ನಾಗಿ ಓದಿಸ್ತಾ ಇದ್ದೀರಾ. ಅದೇ ಬಟ್ ಸರ್. ಇನ್ನೊಂದ್ಸರಿ ಆ ಥರ ಏನು ಯೋಚನೆ ಮಾಡಬೇಡಿ. ಇಲ್ಲ ಸರ್, ಇನ್ನ ನೀವು ಇದಿರಲ್ಲ ಸರ್, ಎಷ್ಟೇ ನೋವಾದ್ರೂ ಬಂದು ಇಲ್ಲೇ ತೋರಿಸ್ಕೊಂತೀವಿ ಸರ್. ನೋವನ್ನೇಂತ ದೊಡ್ಡ ನೋವು ಅನ್ನೋದು ದೊಡ್ಡ ಕಾಯಿಲೆನೇ ಇಲ್ಲ. ಅದು ಗೊತ್ತಿರ್ಲಿಲ್ಲ ಸರ್ ನಮ್ಗೆ, ಈ ತರ ಹಾಸ್ಪಿಟಲ್ ಐತ್ ಅನ್ನೋದೇ ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ಬರೀ ಪೇನ್ ಕಿಲ್ಲರ್ಸ್ ಎಕ್ಸರ್ಸೈಸ್, ಪೇನ್ ಕಿಲ್ಲರ್ಸ್ ಅಷ್ಟೇ ಸರ್. ಎಕ್ಸರ್ಸೈಸ್. ನೋವು ಇರುವಾಗ ಎಕ್ಸರ್ಸೈಸ್ ಪೇನ್ ಮಾಡಕ್ಕೆ, ಕಿಲ್ಲರ್ ಹಾಕೊಂಡ್ರೆ ಮಾತ್ರನೇ ನಾನು ಕೆಲಸ ಮಾಡಕ್ ಆಗ್ತಿದ್ದೆ ಸರ್. ನೋವು ಇರುವಾಗ ಹೆಂಗೆ ಎಕ್ಸರ್ಸೈಸ್ ಮಾಡಕ್ಕಾಗುತ್ತೆ? ಎಕ್ಸರ್ಸೈಸ್ ಮಾಡಿದ್ರೆ ನೋವು ಇದ್ರೂ ಎಕ್ಸರ್ಸೈಸ್ ಮಾಡಿ ಅಂತ. ಅದು ಎಷ್ಟು ಆಸ್ಪತ್ರೆ ಸುತ್ತಿದ್ದೀರಾ ಟೋಟಲ್? ಒಂದು 5-6 ಹಾಸ್ಪಿಟಲ್ ಹೋಗಿದ್ದೀನಿ ಸರ್. ಕೊನೆಗೆಲ್ಲ ಹೋಗಿ ಸರ್ಜರಿನ ಲೆವೆಲ್ ಹೋಯ್ತಾ? ಸರ್ಜರಿ ಅಲ್ಲಿಗೆ ಹೋಗಿ ಇನ್ನೇನು ಬೇಡ ಬಿಡು ನೋಡೋಣ ಅಂತ ಸುಮ್ಮನೆ ಸರ್. ಅದು ಇದು ತುಂಬಾ ಊತ ಬರೋದು ಸರ್ ಕಾಲಲ್ಲಿ. ಒಂದು ಮಳ್ಳಿನ ಚೀಲ ಕಟ್ಕೊಂಡಿದ್ದ ಥರ ಇರೋದು ಸರ್, ಒಂದು 5 kg ಹಂಗಿದ್ದು ನೋಡೋಣ ಅಂತ ಹೇಳಿ ಇಲ್ಲಿ ಫಸ್ಟ್ ವಿಸಿಟ್ಗೆ ಇದೆಲ್ಲ ಬಾವು ಕಮ್ಮಿ ಆಯ್ತು ಸರ್. ಇವಾಗಂತೂ ಫುಲ್ ಹ್ಯಾಪಿ ಸರ್. ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂತೀನಿ, ಯಾವ ಫಂಕ್ಷನಿಗೆ ಕರೆದ್ರೂ ಹೋಗ್ತೀನಿ. ಹೇಳ್ತಾರೆ ಎಷ್ಟು ಆಕ್ಟಿವ್ ಇದೆಯಾ ನೀನು ಅಂತ. ಟೋಟಲ್ ಎಷ್ಟು ವಿಸಿಟ್ ಆಯ್ತು ನಿಮ್ಮ ಹಾಸ್ಪಿಟಲ್? ಇದು 4th ಸರ್. ಇದು 4th ವಿಸಿಟ್. ಬಟ್ 3 ವಿಸಿಟ್ ಅಲ್ಲಿ ಕಮ್ಮಿ ಆಗಿದೆ. ಇಂಜೆಕ್ಷನ್ ಹಾಕಿಲ್ಲ ಸರ್, ಟ್ಯಾಬ್ಲೆಟ್ಸ್ ಎಲ್ಲ. ಫಸ್ಟ್ ವಿಸಿಟ್ ಅಲ್ಲೇ ಇಂಜೆಕ್ಷನ್ ಕೊಟ್ಟಿದ್ದೆ ಅಷ್ಟೇ. ಸೆಕೆಂಡ್ ಥರ್ಡ್ ವೀಕ್ ಕೊಟ್ಟಿಲ್ವಾ? ನಂಗೆ ಇಂಜೆಕ್ಷನ್ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಇಂದಾನೆ ಕೊಟ್ಟಿಲ್ವಾ? ಇಲ್ಲ ಸರ್. ಬಿಪಿ ನಂಗೆ ಅಷ್ಟು ಹೋಗ್ಬಿಡೋದು ಸರ್. ವೇರಿಯೇಷನ್ ಆಗ್ತಿತ್ತು ಅಂತ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಅಷ್ಟು ನಿಮ್ಮ ನಂಬಿಕೆಗೆ ನಾವು ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ಸರ್, ನೋವು ತಿನ್ಬೇಡ್ರಿ ಹೋಗ್ರಿ ಅಂತ ಹೇಳ್ತಿದ್ದೀನಿ ಸರ್. ನಾನು ಅಲ್ಲಿಂದ ಅಮರಾಪುರದಿಂದ ನಮ್ಮ ರಿಲೇಟಿವ್ ಎಲ್ಲರಿಗೂ ಹೇಳ್ತೀನಿ ಸರ್. ನಾನು ಇನ್ನೂ 100% ಕಮ್ಮಿ ಆಗಿದೆ ನಿಮ್ಮ ನೋವು. ಮಾತ್ರೆ ಏನು ಬೇಡ, 2 ಮಾತ್ರೆ ಕೊಡ್ತೀನಿ, ಯೂಸ್ ಮಾಡಿ. ನಿಮ್ಮ ತಾಯಿಯವ್ರದ್ದು ಒಂದು ಸ್ವಲ್ಪ ಇದೆ, ಅದು ಸರಿ ಮಾಡೋಣ. ಅವರು ಗರ್ಭಕೋಶ ತೆಗೆದಿಲ್ಲ, ಅವರು ರೆಡಿ ಆಗಿಬಿಟ್ಟಿದ್ದು. ಅದರಿಂದ ಸಿಕ್ಕಾಬಟ್ಟೆ ಆಸ್ಟಿಯೋಪೊರೋಟಿಕ್ ಇದೆ, ಬೋನ್ಸ್ ಎಲ್ಲ ಟೊಳ್ಳಿದೆ. ಅದನ್ನ ರೆಡಿ ಮಾಡೋಣ ಇನ್ನೊಂದು 15 ದಿನ ತಿಂಗಳು. ಓಕೆನಾ? ಥ್ಯಾಂಕ್ ಯು. ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನು ಒಂದ್ಸಲ ಮೆಸೇಜ್ ಕೂಡ ಮಾಡಿದ್ದೆ ಇದರಲ್ಲಿ ಮೆಸೆಂಜರಲ್ಲಿ. ಸೊ ನೀವು ಹೇಳಿದ್ರಿ ಫಾಲೋ ಮಾಡಿ ಈ ಥರ ಅಂತ. ಸೊ ಫ್ರಮ್ 4 months ನಾನು ಚೆನ್ನಾಗಿ ಎಲ್ಲ ನೀವೇನೇನು ಹೇಳಿದ್ದೀರಾ ಅದನ್ನ ಆ್ಯಕ್ಚುಲಿ ನನಗೆ ಯಾವುದು ಜ್ಯೂಸ್ ಅದೆಲ್ಲ ಏನೂ ಹೇಳಿರಲಿಲ್ಲ. ನಾನು ಏನು ಫಾಲೋ ಮಾಡ್ತಿದ್ನಲ್ಲ ಅಲ್ಲಿ ನೋಡಿಬಿಟ್ಟು ನಾನು ಫ್ರಮ್ 3 months ಜ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಓಕೆ ಸರ್. ನನಗೆ ಇಂಜೆಕ್ಷನ್ ಕೊಟ್ಟಿದ್ರು ಲಾಸ್ಟ್ ಟೈಮು. 1 hour ವಾಕ್ ಮಾಡ್ತೀನಿ ಇವಾಗ ನಾನು. ಅಂದರೆ ಫಸ್ಟು 20 minutes ವಾಕ್ ಮಾಡಿ ಜಸ್ಟ್ ಐ ಟೇಕ್ ರೆಸ್ಟ್ ಫ್ರಮ್ 10 minutes. ಆಮೇಲೆ ಮತ್ತೆ ಮಾಡ್ತಿದ್ದೆ. ಬಟ್ ಈಗ 1 hour ನಾನು ರೆಗ್ಯುಲರ್ ಆಗಿ ಮಾಡಿದ್ರು ಏನು ಪೈನ್ ಅನಿಸ್ತಿಲ್ಲ. ಚೆನ್ನಾಗಿದೆ. ಆಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗಾಗಿ ಚೆನ್ನಾಗಿ ಅನಿಸ್ತಿದೆ ನನಗೆ. ವೆರಿ ಗುಡ್ ಕ್ಯೂರಿಂಗ್ ಸರ್. ನಾನು 4 months ನಿಮ್ಮ ಇದನ್ನ ಫಾಲೋ ಮಾಡ್ತೀನಿ. ಅದರಿಂದನೇ ಇಷ್ಟು ಪರ್ಸೆಂಟೇಜ್ ಆಫ್ ರಿಕವರಿ ಆಗಿದೆ.
ಒಂದೇ ಟ್ರೀಟ್ಮೆಂಟ್ಗೆ? ಆಕ್ಚುಲಿ ನಾನು ತುಂಬಾ ಜನಕ್ಕೆ ರೆಫರ್ ಮಾಡಿದ್ದೀನಿ ಈ ತರ ನನಗೆ ಫೀಲ್ ಆಗಿದೆ, ಹೀಲ್ ಆಗಿದೆ. ಸೊ ನೀವು ಕೂಡ ಅಂತ ನಾವು ಆಕ್ಚುಲಿ 8 ಮೆಂಬರ್ಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ರಿಗೂ ಇದೆ ಈ ತರದ್ದು. ಆಕ್ಚುಲಿ ನಾನು ಎಲ್ಲರಿಗೂ ಈ ತರ ನಾನೇ ಫಸ್ಟ್ ಬಂದಿರೋದು. ಸೊ ದೇ ಆರ್ ಕಮಿಂಗ್ ನೆಕ್ಸ್ಟ್. ಹಂಗೆ. ನಿಮ್ದು ಯಾವ ಊರು ಮೇಡಮ್? ರಾಮನಗರ ಸರ್. ನಮ್ಮ ತಾಯಿ ಮನೆ ತುಮಕೂರು. ಏನ್ ಕೆಲಸ ಮಾಡ್ತೀರಾ? ನಾನು ಆಕ್ಚುಲಿ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿದೆ. ಸೊ ಈಗ ಜಸ್ಟ್ ಟ್ಯೂಷನ್ ಮನೆಯಲ್ಲಿ ಟ್ಯೂಷನ್ ಮತ್ತೆ ಮನೆಯಲ್ಲಿ ಎಲ್ಲ. ನೀವು ಡೇಟಲ್ಲಿ ಏನೇನು ಚೇಂಜ್ ಮಾಡ್ಕೊಂಡ್ರಿ? ಅದೇ ಸರ್, ಮಾರ್ನಿಂಗು ನಾನು ಬೆಳಗ್ಗೆ ವಾಕ್ ಮಾಡೋದ್ರಿಂದ ಜಾಸ್ತಿ ಹೊಟ್ಟೆ ಹಸಿವಾಗ್ತಿತ್ತು ನನಗೆ. ಸೊ ಈಗ ಜ್ಯೂಸ್ ಕುಡಿಯೋದ್ರಿಂದ ನಾನು ಅಪ್ ಟು 11 ವರ್ಗು ನಾನು ಮೇಂಟೈನ್ ಮಾಡ್ಕೊತೀನಿ. 11-12 ವರ್ಗು ಮೇಂಟೈನ್ ಮಾಡ್ಕೊತೀನಿ. ಆಮೇಲೆ ಮಧ್ಯಾಹ್ನ ಮಾಮೂಲಿ ನೀವೇನು ಹೇಳ್ದಂಗೆ ಎಲ್ಲಾ ತರದ್ದು ಇದೆ, ಪ್ರೋಟೀನು ವಿಟಮಿನ್ಸ್ಗಳೆಲ್ಲ. ಸ್ವಲ್ಪನೇ ರೈಸು, ಸ್ವಲ್ಪ ಮುದ್ದೆ ತಗೊಂಡು ಪಲ್ಯಗಳೆಲ್ಲ ಸ್ವಲ್ಪ ಜಾಸ್ತಿ ತಗೋತೀನಿ. ನೈಟು ಅದೇ ಕೋಕೋನಟ್ ತೆಂಗಿನಕಾಯ್ದು ಹಾಲು ಅದು ಕುಡಿತೀನಿ. ಸ್ವಲ್ಪ ಅದು ಮುದ್ದೆ ಜೊತೆಗೆ ಏನು ಚಪಾತಿ. ಆಕ್ಚುಲಿ ಐ ಲೈಕ್ ಟು ಚಪಾತಿ ತುಂಬಾ ಇಷ್ಟಪಡ್ತಿದ್ದೆ. ಸೊ ಈಗ ಅದನ್ನ ಬಿಟ್ಟಿರೋದು ಸ್ವಲ್ಪ ದಿನ ಬೇಜಾರು ಅನಿಸ್ತು, ಬಟ್ ಈಗ ಅದೇ ಅಭ್ಯಾಸ ಆಗಿದೆ ಸರ್. ಚೆನ್ನಾಗಿ ನೀವು ಇದೇ ತರನೇ ಮೇಂಟೈನ್ ಮಾಡ್ತಾ ಹೋಗಿ. ನೀವು ಮಂಡಿ ನೋವು ಕಮ್ಮಿ ಆಗಿರೋದ್ರ ಜೊತೆ ಬೇರೆ ಏನು ಬೆನಿಫಿಟ್ ಆಗಿದೆ? ಸರ್ ಒಂಥರ ಲೈಫೇ ಈಸಿ ಅನಿಸ್ತಾ ಇದೆ. ಒಂಥರ ಏನಂದ್ರೆ ನಡೆಯೋಕೆ ತುಂಬಾ ಕಷ್ಟಪಡ್ತಾ ಇದ್ದೆ. ಆಮೇಲೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾಗ ಪ್ರತಿ ಪೀರಿಯಡಲ್ಲೂ ಹತ್ತಬೇಕಾಗಿತ್ತು, ಕಷ್ಟ ಆಗ್ತಿತ್ತು. ಈಗ ಓಕೆ, ನಮ್ಮ ಮನೆಯಲ್ಲೇ ನಾನು ಮೇಲೆ ಹತ್ತಾಗ ಈಸಿ ಅನ್ಸುತ್ತೆ. ಫ್ರೀಲಿ ವಾಕ್ ಸರ್. ವೆಯ್ಟ್ ಲಾಸ್ ಆಗಿದೆ ಮೇಡಮ್? ವೆಯ್ಟ್ ಲಾಸ್ 2 kg ಆಗಿದ್ದೆ, ಬಟ್ ಈಗ ಫಂಕ್ಷನ್ ಒಂದೆರಡು. ಸೊ ಮತ್ತೆ ಅದೇ ಇದೆ. ಬಟ್ ನಿಮ್ಗೆ ಅರ್ಥ ಆಯ್ತಾ ವೆಯ್ಟ್ ಲಾಸ್ಗೂ ಮಂಡಿ ನೋವಿಗೂ ಸಂಬಂಧ ಇಲ್ಲ ಅಂತ? ಎಸ್, ನಾನು ನೋಡಿದೆ ಅದು ವಿಡಿಯೋನ. ವೆಯ್ಟ್ ಲಾಸ್ಗೂ ಯೂಶಲಿ ಮಂಡಿ ನೋವು ಅಂದ್ರೆ ಎಲ್ಲಾ ಕಡೆ ಎಲ್ಲರೂ ಹೇಳ್ಬಿಡ್ತಾರೆ, ಫ್ರೀ ಅಡ್ವೈಸ್ ಕೊಟ್ಬಿಡ್ತಾರೆ, ವೆಯ್ಟ್ ಲಾಸ್ ಮಾಡೋ ಅಂತ. ಬಟ್ ವೆಯ್ಟ್ ಲಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ಫ್ಲಮೇಷನ್ ಕಡಿಮೆ ಆಗಿದೆ ಮುಂಚೆಗಿಂತ ಕಂಪೇರ್ ಮಾಡಿದ್ರೆ. ಮಂಡಿನಲ್ಲಿ ಮುಂಚೆಯಿಂದ ಸ್ಪೇಸ್ ಚೆನ್ನಾಗಿದೆ. ಜೊತೆಗೆ ನಿಮಗೆ ಮುಂಚೆನೆ ಮಾಡಿರ್ತಕ್ಕಂಥ ಡಯಟ್ ಸೇರಿಬಿಟ್ಟು ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಾನಂದ್ರೆ 4 months ಇಂದ ಫಾಲೋ ಮಾಡಿದ್ದೀನಿ ಸರ್. ಇದೇ ತರ ಫಾಲೋ ಮಾಡ್ಬೇಕು ಆಗುತ್ತಾ ನಿಮಗೆ? ಯಸ್ ಸರ್, ಶೂರ್. ಲೈಫ್ ಟೈಮ್ ಮಾಡ್ಬೋದಾ? ಮಾಡ್ತೀನಿ, ಮಾಡ್ಬೋದು ಮೇಡಮ್. ನಮಗೆ ಫಸ್ಟ್ ಈ ನೋಡಿ ಎಕ್ಸ್ಟ್ರಾ ಏನನ್ನ ಮಾರಣಾಂತಿಕ ಕಾಯಿಲೆಗಳು ಅಂತ ಏನಿದಾವಲ್ಲ, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕ್ಯಾನ್ಸರ್, ಇವು ವಯಸ್ಸಾದ್ಮೇಲೆ ಬರ್ತಕ್ಕಂಥ ಕಾಮನ್ ಕಾಯಿಲೆಗಳು, ಇವು ನಮಗೆ ಫಸ್ಟ್ ಬರಲ್ಲ. ಇವನು ಈ ಡಯಟ್ನ ಫಾಲೋ ಮಾಡಿ, ಈ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಮತ್ತೆ ನೋವು ನಾತ ಇಲ್ದಂಗೆ ದೇಹದಲ್ಲಿ ನಾವು ಆರಾಮಾಗಿ ಈಸಿಗೆ. ಅದೇ ಅಲ್ವಾ ಸರ್ ಹೌದು. ಅಂದ್ರೆ ನೀನು ಎಷ್ಟು ದುಡ್ಡಿದ್ರು ನಮ್ಮ ನೋವನ್ನ ಇನ್ನೊಬ್ರಿಗೆ ನೀನು ದುಡ್ಡು ಕೊಡ್ತೀನಿ, ನನ್ನ ನೋವು ತಗೊಳಪ್ಪ ಅಂದ್ರೆ ತಗೊಳಕ್ ಆಗಲ್ಲ ಯಾರು, ಅಲ್ಲ ಮೇಡಮ್? ನಾವೇ ಅನುಭವಿಸ್ಬೇಕು. ನಮ್ಮ ಮಕ್ಳಿಗೆ ಕೊಡಕ್ಕಾಗಲ್ಲ, ನಮ್ಮ ಪೇರೆಂಟ್ಸಿಗೆ ಕೊಡಕ್ಕಾಗಲ್ಲ. ಏನಂದ್ರೆ ಅದರಿಂದ ನಮ್ಗೆ ನೋವು ಇರುವಾಗ ಇನ್ನು ಅವ್ರಿಗೆ ಎಕ್ಸ್ಟ್ರಾ ಪೇನ್ ಕೊಡ್ಬೋದು. ಏನು ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಆ ಹಾಸ್ಪಿಟಲ್, ಈ ಹಾಸ್ಪಿಟಲ್. ದೇವರದು ಭಕ್ತಿನ ನಾವೇ ಅನುಭವಿಸ್ತೀವಲ್ಲ, ಹಾಗೆ ಇದು ಪೇನ್ ಕೂಡ. ಹೌದು ಮೇಡಮ್, ಪೈನ್ ನಾವೇ ಅನುಭವಿಸ್ಬೇಕು. ಆ ಪೈನ್ ಹೋದ್ಮೇಲೆ ಬರ್ತಕ್ಕಂಥ ನೆಮ್ಮದಿ, ಸುಖ, ಶಾಂತಿ, ಮನಸ್ಸಿಗೆ ಬರ್ತಕ್ಕಂಥ ಆನಂದ, ಅದೆಲ್ಲನೂ ಕೂಡ ನಮಗೆ ಸಿಗುತ್ತೆ. ಅದು ನಾನು ಡಯಟ್ ಮಾಡಿ ಇನ್ನೊಬ್ರಿಗೆ ಒಳ್ಳೇದಾಗಲ್ಲ, ಅದು ನನಗೆ ಡಯಟ್ ಮಾಡಿ ನನಗೆ ಒಳ್ಳೇದಾಗುತ್ತೆ. ಆ ತರ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಿಸ್ಟಮ್. ಆಮೇಲೆ ಸರ್, ನಿಮ್ಮ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಇಟ್ ಇಸ್ ರಿಕ್ವೆಸ್ಟ್, ನೀವು ಮಾತಾಡೋದು ಚೆನ್ನಾಗಿ ಕೇಳಿಸುತ್ತೆ, ಪೇಷಂಟ್ ಮಾತಾಡೋದು ಸ್ವಲ್ಪ. ಅದಕ್ಕೆ ಅವ್ರಿಗೆ ಮೈಕ್ ನಾವು ಯೂಸ್ ಮಾಡ್ತಾ ಇರಲ್ಲ ಇವಾಗ, ಅದಕ್ಕೆ ಮೈಕ್ ಇವಾಗ ಯೂಸ್ ಮಾಡ್ತೀವಿ ಸರ್. ಅದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಯಾಕಂದ್ರೆ ಸ್ವಲ್ಪ ಅವ್ರು ಹೇಳ್ತಾ ಇರ್ತಾರೆ ಏನಂದ್ರೆ, ಇದು ಏನಂದ್ರೆ ಅವರು ಏನ್ ಡಯಟ್ ಫಾಲೋ ಮಾಡಿದೀವಿ ಅಂತ ಹೇಳ್ತಿರ್ತಾರೆ, ಬಟ್ ಸಮ್ ಟೈಮ್ಸ್ ಇಟ್ಸ್ ನಾಟ್ ಟು ಲಿಸನ್. ಇಲ್ಲ, ಇನ್ಮೇಲೆ ಎಲ್ಲರಿಗೂ ನಾವು ಮೈಕ್ ಯೂಸ್ ಮಾಡ್ತಿದ್ದೀವಿ. ಮೈಕ್ ಅಥವಾ ಇನ್ನೇನಾದ್ರು ಸರ್, ಅವ್ರು ಹೇಳೋದು ಇಂಪಾರ್ಟೆನ್ಸ್ ಆಗಿದೆ. ಏನು ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡೋದು ಸರ್. ಅದಕ್ಕೋಸ್ಕರ ನಾವು ಪೇಷಂಟ್ ಯಾಕೆ ಅವ್ರದ್ದು ಅನುಭವನ ಕೇಳ್ತೀವಿ ಅಂದ್ರೆ, ಪೇಷಂಟ್ ಇನ್ನೊಂದು ಪೇಷಂಟ್ ಆ ಪೇಷಂಟ್ ನ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ. ಡಾಕ್ಟರ್ ಎಷ್ಟೇ ಹೇಳ್ಬೋದು, ಥಿಯರಿ ಅನ್ಸ್ಬೋದು ಅವ್ರಿಗೆ ಪೇಷಂಟ್ಗೆ, ಬಟ್ ಪೇಷಂಟ್ ಹೇಳಿದ್ರೆ ಪ್ರಾಕ್ಟಿಕಲ್ ಯೂಸ್ ಮಾಡಿದ್ರೆ ನನಗೂ ಆಗುತ್ತೆ ಆಗಿದೆ ಅಂದ ತಕ್ಷಣ ಡಾಕ್ಟರ್ದು ಏನೋ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಕೊತಾರೆ. ಪೇಷಂಟ್ ಯಾವಾಗ ಹೇಳ್ತಾರೆ ಇಷ್ಟು ರಿಯಾಲಿಟಿ. ಹೌದು ಮೇಡಮ್, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು ವಿಡಿಯೋಸ್. ಪೇಷಂಟ್ ಅನುಭವನ ಶೇರ್ ಮಾಡ್ತಾ ಇರೋದು ಅದೇ ರೀಸನ್ಗೋಸ್ಕರ. ನಾವು ಮೈಕು ಪೇಷಂಟ್ಗೆ ಕೊಡೋಷ್ಟಕ್ಕೆ ಲೇಟ್ ಆಗ್ತಾ ಇತ್ತು ಅಂತ ಮಾಡ್ತೀವಿ. ಇವಾಗ ನಾನು ಮೈಕ್ ನಾನೇ ಇಟ್ಕೊಂಡು ಅದನ್ನ ನಾನು ಅವತ್ತಿಂದಾನು ನಾನು ಕೇಳಿಸ್ತಾ ಇದ್ದೆ ಅಂತ ಇದ್ನಲ್ಲ, ಇದೊಂದು ನನ್ನ ಸರ್ಗೆ ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ನಮ್ಮ ಯೂಟ್ಯೂಬ್ ನೋಡೋಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್, ನಿಜವಾಗ್ಲೂ ಇದು ಒಳ್ಳೆ ಒಂದು ಪೇನ್ ರಿಲೀಫ್. ಹಾಗಾಗಿ ತುಂಬಾ ವಾಕಿಂಗ್ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿರುತ್ತೆ ಕೆಲವ್ರದ್ದು. ಅಂಥವ್ರು ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಬಂದು ಕ್ಯೂರ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಬಂದು ಇಂಥ ಕಡೆಗೆ ಯಾರು ಪೇನ್ ಇದೆ, ಪೇನ್ ಅಂತ ಅಲ್ಲೇ ಸುತ್ತೋಗ್ತೀವಿ ನಾವು. ಪೇನ್ ಇಲ್ಲದೆ ಜೀವನ ಮಾಡೋದನ್ನ ಕಲ್ತ್ಕೋಬೇಕು.
ಅದೊಂದು ನಿಮ್ದು Correct ಒಳ್ಳೆ madam. ಇದಿದೆ ಸರ್. ನೋವಿಲ್ದಿರೋ ಜೀವನನೇ ಹಾ, ಸ್ವರ್ಗ. ನಿಜವಾದ ಹಾ, ಜೀವನ ಸರ್. ಹೌದು madam. ಎಷ್ಟೇ ಕೋಟಿ ಇದ್ರು ಹೌದು ಏನು madam. ಇಲ್ಲ. ಸತ್ಯ ಸತ್ಯ ಮೇಡಮ್. ನಿಜವಾಗ್ಲೂ ಅದೊಂದು ಪೈನ್ ಇಲ್ಲದೆ ಜೀವನ ಮಾಡೋದಿದೆಯಲ್ಲ. ಕರೆಕ್ಟ್ ಮೇಡಮ್. Yes. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.